ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಕ್ಕತ್ತಾಗಿದ್ದೀನಿ. ನಾನಿದ್ದೀನಿ ಮೆಜೆಸ್ಟಿಕಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ, ನನ್ನ ಸಬ್ಸ್ಕ್ರೈಬರ್ಗಳು ಚಾಲೆಂಜ್ ಮಾಡಿದರು, ಬ್ರೋ 24 ಗಂಟೆ ಬೆಂಗಳೂರಲ್ಲಿ ₹1 ಸ್ಪೆಂಡ್ ಮಾಡದೆ ಇರೋಕ್ಕಾಗುತ್ತಾ ಅಂತ, ಈ ಚಾಲೆಂಜ್ನ ಮಾಡ್ತೀರಾ ಅಂತ. ಸೊ ಅದೇ ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಸೊ ಎಕ್ಸಾಕ್ಟಾಗಿ ಇವಾಗ ಬೆಳಗ್ಗೆ 7:30, ನಾಳೆ ಬೆಳಗ್ಗೆ 7:30ವರೆಗೂ ನಾನು ₹1 ಖರ್ಚು ಮಾಡದೆ ಬೆಂಗಳೂರಲ್ಲಿ ಇರಬೇಕು ಅಂತಿದ್ದೀನಿ. ನೋಡೋಣ ಏನಾಗುತ್ತೆ. ನನಗಂತೂ ಒಂದು ಸ್ವಲ್ಪ ಐಡಿಯಾ ಇಲ್ಲ. ₹25 ಇದೆ. ಇದು ನಾಳೆ ಬೆಳಗ್ಗೆವರೆಗೂ ಹಂಗೆ ಇರುತ್ತೆ. ಗೈಸ್, ಟೈಮ್ 8:30 ಆಯಿತು. ಹೊಟ್ಟೆ ಬೇರೆ ಇಸ್ತಾ ಇದೆ. ಬನ್ನಿ ಕೆಲಸ ಹುಡ್ಕೊಂಡು ಹೋಗೋಣ. ಬೆಳಗ್ಗೆ 8:30ಕ್ಕೆ ಹೊಟ್ಟೆ ಹಸಿವಾಗ್ತಿದೆ ಅಂತ ಎಲ್ಲಾದರೂ ಕೆಲಸ ಕೇಳೋಣ, ಜನ ಕಮ್ಮಿ ಇರೋ ಕಡೆ ಹೋಗೋಣ ಅಂತ ಮೆಜೆಸ್ಟಿಕ್ಕಿಂದ ಹೊರಗಡೆ ಹೊರಟೆ. ಸೊ ಅಲ್ಲಿಂದ ಆನಂದರಾವ್ ಸರ್ಕಲ್ ಹತ್ರ ನನಗೆ ಬಸವೇಶ್ವರ ಖಾನಾವಳಿ ಕಾಣುತ್ತೆ. ಬಸವೇಶ್ವರ ಖಾನಾವಳಿ ಅಲ್ಲಿ ಹೋಗಿ ಕೇಳೋಣ, ಕೆಲಸ ಸಿಗ್ಬೋದು ಅಂತ ಹೋದೆ. ಆಗಲ್ಲ ಅಂತಿದ್ರು. ನೋಡೋಣ, ವರೀಸ್ ಬೇರೆ ಕಡೆ ಟ್ರೈ ಮಾಡೋಣ. ಬಟ್ ಅವರು ಆಗಲ್ಲ ಅಂದರು. ಸರಿ, ಇಟ್ಸ್ ಓಕೆ ಅಂತ ಬೇರೆ ಕಡೆ ಹೋಗೋಣ ಅಂತ ಶೇಷಾದ್ರಿಪುರಂ ಕಡೆ ಹೊರಟೆ. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಒಂದು ಟೆಂಪಲ್ ಹತ್ರ ಪ್ರಸಾದ ಕೊಡ್ತಿರೋದು ಕಾಣುತ್ತೆ. ಸರಿ, ಇಲ್ಲೇ ತಿಂಡಿಗೆ ಅಡ್ಜಸ್ಟ್ ಆಯಿತು ಅಂತ ದೇವಸ್ಥಾನಕ್ಕೆ ಹತ್ರ ಹೋದೆ. ಯಾವುದೋ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿದ್ದಾರೆ, ಸದ್ಯಕ್ಕೆ ಅದನ್ನೇ ತಿನ್ಬಿಡೋಣ. ಹಿಂಗಿದ್ರು ಇನ್ನೂ 24 ಗಂಟೆ ಅಡ್ವೆಂಚರ್ಸ್ ಇದ್ದೇ ಇದೆ. ಬನ್ನಿ ನೋಡೋಣ. ಗಾಯ್ಸ್, ಇದೇ ದೇವಸ್ಥಾನ, ಶ್ರೀ ಶಿವ ಸಾಯಿ ಮಂದಿರ ಕಾಣಿಸ್ತಿದೆ ಅನ್ಕೊಳ್ತೀನಿ. ಶ್ರೀ ಶಿವಂ ಸಾಯಿ ಮಂದಿರ ಅಂತ ಕೇಳಿ ಅವ್ರಿಗೆ. ಏನು ಸ್ಪೆಷಲ್ ಇಲ್ಲಿ ಊಟ ಕೊಡ್ತಿರೋದು? ಡೈಲಿ ಕೊಡ್ತೀರಾ? ಭಾನುವಾರ ಒಂದಿನ ಇಲ್ಲ, ಭಾನುವಾರ ಒಂದಿನ ಬಿಟ್ಟು ಇನ್ನೆಲ್ಲ ದಿನ ಇರುತ್ತೆ. ಗಾಯ್ಸ್ ನೋಡಿ, ಭಾನುವಾರ ಒಂದಿನ ಬಿಟ್ಟು ಪ್ರತಿದಿನ ಇವರು ಅನ್ನದಾನ ಮಾಡ್ತಾರೆ. ಬೆಳಗ್ಗೆ ಮಾತ್ರ, ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ. ತಿಂಡಿ ಆದಮೇಲೆ ಏನು ಮಾಡೋದು, ಇನ್ನೂ ತುಂಬ ಟೈಮ್ ಇದೆ ಮಧ್ಯಾಹ್ನಕ್ಕೆ ಅಂತ ಬಿಸಿಲು ತುಂಬ ಜಾಸ್ತಿ ಇದ್ದಿದ್ದರಿಂದ ನೆರಳಲ್ಲಿ ಕೂತ್ಕೊಳ್ಳೋಣ ಅಂತ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಅಲ್ಲಿಂದ ಎದ್ದು ಮತ್ತೆ ಕೆಲಸ ಕೇಳ್ಕೊಂಡು ಹೋಗೋಣ ಅಂತ ಶೇಷಾದ್ರಿಪುರಂ ಏರಿಯಾ ಒಳಗಡೆ ಹೊರಟೆ. ಅಲ್ಲಿ ಯಾವುದೂ ಕೂಡ ಸಿಗೋದಿಲ್ಲ. ಸರಿ ಅಂತ ಮಲ್ಲೇಶ್ವರಂ ಕಡೆ ಹೊರಟೆ. ಮೆಟ್ರೋ ಸ್ಟೇಷನಿಂದ 18 ಕ್ರಾಸ್ವರೆಗೂ 2 ರೌಂಡ್ ಹಾಕಿದೆ. ಯಾಕೋ ವರ್ಕೌಟ್ ಆಗೋ ಥರ ಕಾಣಲಿಲ್ಲ. ಅದಕ್ಕೆ ಸ್ವಲ್ಪ ಒಳಗಡೆ ಹೋಗಿ ಸಣ್ಣ ಪುಟ್ಟ ಹೋಟೆಲಲ್ಲಿ ಟ್ರೈ ಮಾಡೋಣ ಅಂತ ಹೋದೆ. ಸೊ ಅಲ್ಲಿಂದ 10th ಕ್ರಾಸಲ್ಲಿ ಶುಚಿರುಚಿ ವೆಜ್ ಅಂತ ಹೋಟೆಲ್ ಕಣ್ಣಿಗೆ ಬಿತ್ತು. ಜನನೂ ಸ್ವಲ್ಪ ಕಮ್ಮಿ ಇದ್ದರು. ಸರಿ ಹೋಗೋಣ ಕೇಳೋಣ ಅಂತ ಹೋದೆ. ಕ್ಯಾಶರ್ ಹತ್ರ ಕೇಳಿದೆ, ಅದ್ರ ಕೆಲಸ ಇದೆಯಾ, ಏನಾದರೂ ಆಯಿತು, ಏನಾದರೂ ಹೇಳಿ ಮಾಡೋಕ್ಕೋಸ್ಕರ. ಕುಕಿಂಗ್ ಅಲ್ಲ, ಏನು ಕ್ಲೀನಿಂಗ್ ಗೀನಿಂಗ್ ಅಂತ ನನಗೇನೆ. ಹಾಂ, ವ್ಲಾಗ್ ಮಾಡೋಕ್ಕೋಸ್ಕರ. ಸೊ ಏನಾದರೂ ಕೆಲಸ ಮಾಡಿ, ಹಂಗೆ ಊಟ ಮಾಡಬೇಕು, ಬಟ್ ನನಗೆ ದುಡ್ಡು ಬೇಡ. ಕೆಲಸ ಮಾಡ್ತೀನಿ, ಆಮೇಲೆ ಊಟ ಕೊಡಬೇಕು. ಅವರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಓನರ್ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದಾರೆ. ಸರಿ ಅಂತ ನೋಡಿದೆ. ಯಾವುದೋ ಯೂಟ್ಯೂಬ್ ಚಾನಲಿಂದ ಹೋಟೆಲ್ ರೆಸಿಪೀಸ್ ರಿವ್ಯೂ ಪ್ರೋಗ್ರಾಮ್ ಮಾಡ್ತಾಯಿದ್ರು. ಆಮೇಲೆ ಗೊತ್ತಾಯಿತು ಆ ಯೂಟ್ಯೂಬ್ ಚಾನಲ್ ಅವರು ಮನೆ ಬಾಳೂಟ ಅಂತ. ಸರಿ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಓನರ್ ಹತ್ರ ಮಾತಾಡಿದೆ. ಗೈಸ್, ಇವರೇ ನೋಡಿ ಓನರು, ಶುಚಿರುಚಿ ವೆಜ್ ಅಂತ ಹೋಟೆಲ್ಲು, ಮಲ್ಲೇಶ್ವರಂ 10th ಕ್ರಾಸ್. ಸೊ ಇವರು ಓಕೆ ಅಂತ ಹೇಳಿದ್ದಾರೆ. ಸೊ ಏನಾದರೂ ಕೆಲಸ ಮಾಡಬೇಕಲ್ಲ. ಇವ್ರಿಗೇನು ಹೊಸದಾಗಿ ಚಾಲೆಂಜ್ ಮಾಡಿದ್ದಾರೆ. ಚಾಲೆಂಜ್ ಅಂದರೆ ಅವರು ಸ್ಟಾಪ್ ಮಾಡ್ತು ಊಟ ಗೀಟ ಮಾಡಿಕೊಂಡು ಅವರು ಮನೆಗೆ ಹೋಗ್ಬೇಕು, ಸೇರ್ಬೇಕು, ಅಷ್ಟೇ ಲೆಕ್ಕಾಚಾರ. ಎಲ್ಲ ಮಾತ್ಬಿಟ್ಟು ಊಟನ ಬಿಟ್ಟು ಕಳಿಸ್ತೀನಿ. ಇದೇ ಅಗ್ರಿಮೆಂಟ್. ಅಂದಾಗೆ ಅಲ್ಲಿದ್ದ ಓನರ್ ಅವರ ಹೆಸರು ಇಸ್ಮಾಯಿಲ್ PU ಅಂತ. ಅವರು ಒಗ್ಗರಣೆ ಡಬ್ಬಿ ಅಂತ ಸುಮಾರು ಕುಕಿಂಗ್ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದಾರೆ. ಹಾಗೆ ಅವರದೇ ಆದಂಥ ಕುಕಿಂಗ್ ಚಾನಲ್ ಕೂಡ ನಡೆಸ್ತಾ ಇದ್ದಾರೆ ಅಂತ ತಿಳಿಸ್ಕೊಟ್ಟು. ಚಾನಲ್ನ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಬೇಕಾದರೆ ಚೆಕ್ಔಟ್ ಮಾಡ್ಬೋದು. ಅಲ್ಲಿಂದ ಹೊರಡೋ ಹೊತ್ತಿಗೆ ಸುಮಾರು 2:30 ಆಗಿತ್ತು. ಸರಿ, ಏನು ಮಾಡೋದು, ಇನ್ನೂ ತುಂಬ ಟೈಮ್ ಇದೆ ಅಂತ
18th ಕ್ರಾಸಲ್ಲಿದ್ದಂಥ ಸ್ಯಾಂಕಿ ಟ್ಯಾಂಕಿ ಪಾರ್ಕ್ ಹತ್ರ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲಿಂದ ಏನು ಮಾಡೋದು ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲದೆ ಸ್ಯಾಂಕಿ ಟ್ಯಾಂಕಿ ಕೆರೆ ರೋಡಲ್ಲಿ ಹೊರಟೆ. ಅಷ್ಟರಲ್ಲಿ ನನಗೆ ವಾಶ್ರೂಮ್ಗೆ ತುಂಬ ಅರ್ಜೆಂಟ್ ಆಗ್ತಿತ್ತು. ಹತ್ರದಲ್ಲೇ ಪಬ್ಲಿಕ್ ಟಾಯ್ಲೆಟ್ ಇತ್ತು, ಬಟ್ ಅದು ಪೇ ಆ್ಯಂಡ್ ಯೂಸ್ ಆಗಿದ್ದರಿಂದ ಅಲ್ಲಿ ಹೋಗಲಿಲ್ಲ. ಸರಿ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಪೆಟ್ರೋಲ್ ಬಂಕ್ ನೆನಪಾಯಿತು. ಸರಿ ಅಂತ ಪೆಟ್ರೋಲ್ ಬಂಕ್ ಹುಡುಕೊಂಡು ಹೋದ. ನಾನು ರೀಚ್ ಆಗಿದ್ದು ಸದಾಶಿವನಗರ್ನ ಶೆಲ್ ಪೆಟ್ರೋಲ್ ಬಂಕ್. ವಾಶ್ರೂಮ್ ಕತೆ ಮುಗೀತು. ಗಾಯ್ಸ್, ನನ್ನ ಐಡಿಯಾ ಇರೋದು ಸೀದಾ ಇವಾಗ ರಿಟರ್ನ್ ಹೋಗಿ ಮೆಜೆಸ್ಟಿಕ್ಕಲ್ಲಿ ನೈಟ್ ಆದಮೇಲೆ ಬಸ್ ಡ್ರೈವರ್ಸ್ ಎಲ್ಲ ಬಸ್ಸೇ ಮಲ್ಕೊಂಡ್ಬಿಡ್ತಾರೆ. ಅದೇ ಪ್ಲಾನ್ ನಾನು ಯೂಸ್ ಮಾಡ್ಬಿಡ್ತೀನಿ. ಹೋಗಿ ಯಾವುದೋ ಒಂದು ಖಾಲಿ ಬಸ್ಸಲ್ಲಿ ಒಬ್ಬ ಡ್ರೈವರ್ಗೆ ಕಂಡಕ್ಟ್ರಿಗೆ ಕನ್ವಿನ್ಸ್ ಮಾಡಿಬಿಟ್ಟು ಅವ್ರ ಜೊತೆ ನಾನು ಮಲ್ಕೊಂಡ್ಬಿಡ್ತೀನಿ. ಎಲ್ಲ ಮುಗಿಸ್ಕೊಂಡು ಮೆಜೆಸ್ಟಿಕ್ ಕಡೆ ವಾಪಸ್ ಹೋಗೋಣ. 4 ಕಿಲೋಮೀಟ್ರ್ ನಡಿಬೇಕು ಅಂತ ಹೊರಟ ನನಗೆ ಒಂದು ಗ್ರೌಂಡಲ್ಲಿ ಮಕ್ಕಳು ಕ್ರಿಕೆಟ್ ಆಡ್ತಿರೋದು ಕಾಣುತ್ತೆ. ಗಾಯ್ಸ್, ಹಿಂಗೆ ನಡ್ಕೊಂಡು ಹೋಗ್ತಿದ್ದೆ. ಯಾವುದೋ ಗ್ರೌಂಡಲ್ಲಿ ಕ್ರಿಕೆಟೆಲ್ಲ ಆಡ್ತವ್ರೆ. ಅವ್ರ ಹತ್ರ ಹೋಗಿ ಕ್ರಿಕೆಟ್ ಆಡೋಣ. ಅಲ್ಲೆಲ್ಲ ಆಡ್ತವ್ರೆ ಇನ್ನು. ನಾನು ದೊಡ್ಡ ಜೊತೆ ಹಾಂ, ನಾನೊಬ್ಬ ಜನ ಹೋಗೋದಾ? ಬರ್ತಾ ಇದ್ದೀರಾ? ಹೌದಾ? ಓಕೆ. ಹೌದಾ, ನಾನು ಸೇರ್ಕೋಬೋದಾ? ಬೇಡ. ಮೊದಲು ಹೋಗಿ ಅಲ್ಲಿದ್ದ ದೊಡ್ಡವ್ರನ್ನ ಕೇಳಿದೆ. ಇಲ್ಲ, ಆಫೀಸ್ ಅವರು ಬರ್ತಾರೆ ಅಂದರು. ಓಕೆ ಅಂತ ಪಕ್ಕದಲ್ಲೇ ಇದ್ದ ಮಕ್ಕಳನ್ನ ಕೇಳಿದೆ. ಮೊದಲಿಗೆ ಆಗಲ್ಲ ಅಂತ ಹುಡುಗರು. ಆಮೇಲೆ ಹೇಗೂ ಒಪ್ಪಿಸಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟ ಆಡಿ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಮಗುವಾಗಿ ಕಳೆದು ನನ್ನ ಬಾಲ್ಯ ನೆನಪಿಸ್ಕೊಂಡು ಅಲ್ಲಿಂದ ಮೆಜೆಸ್ಟಿಕ್ ಕಡೆ ಹೊರಟೆ ಮಲ್ಗೋಕೇನಾದರೂ ಮಾಡಬೇಕು ಅಂತ. ನನ್ನ ಐಡಿಯಾ ಇದ್ದಿದ್ದು ಬಸ್ಸಲ್ಲಿ ಡ್ರೈವರ್ ಮತ್ತು ಕಂಡಕ್ಟರ್ ನೈಟ್ ಮಲಗ್ತಾರೆ, ಅವ್ರನ್ನ ಕನ್ವಿನ್ಸ್ ಮಾಡಿ ಬಸ್ಸಲ್ಲೇ ಮಲ್ಗೋಣ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಯಾರನ್ನು ಕೇಳೋದು ಅಂತ ಗೊತ್ತಾಗದೆ ರೈಲ್ವೆ ಸ್ಟೇಷನ್ ಕಡೆ ಹೊರಟೆ. ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀನಿ. ಅಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಹೊರಗಡೆ ಎಲ್ಲಾದರೂ ಮಲ್ಕೋಬೇಕಾಗಿದೆ ಅಷ್ಟೇ. ಅಲ್ಲೇ ವೇಟಿಂಗ್ ರೂಮಲ್ಲಿ ಮಲ್ಗೋಣ ಅಂತ ಡಿಸೈಡ್ ಮಾಡಿ ಬೆಳಗ್ಗೆ ಎದ್ದು ಮನೆಗೆ ಹೋದರೆ ಮುಗೀತು 24 hours ಅಂತ ಖುಷಿಯಾಗಿ ಮಲಗ್ತೀನಿ. ಬಟ್ ಬೆಳಗ್ಗೆ ಎದ್ದು ನೋಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಪವರ್ ಬ್ಯಾಂಕಲ್ಲಿ ಚಾರ್ಜ್ ಹಾಕೊಳ್ಳೋಣ ಅಂತ ನೋಡಿದೆ, ಅದರಲ್ಲೂ ಚಾರ್ಜ್ ಖಾಲಿಯಾಗಿತ್ತು. ಅಯ್ಯೋ, ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲ ಅಂತ ಬೇಜಾರಾಯಿತು. ಬಟ್ ಏನೂ ಮಾಡೋಕ್ಕೋಗಲ್ಲ ಅಂತ ನನ್ನ ಹತ್ರ ಇದ್ದ 24 ರೂಪೀಸ್ನ ಕೊಟ್ಟು ಅಲ್ಲೇ ರೈಲ್ವೆ ಸ್ಟೇಷನಲ್ಲಿ ಚಾರ್ಜ್ ಹಾಕ್ಕೊಂಡು ಅಲ್ಲಿಂದ ಹೊರಡ್ತೀನಿ. ಟೈಮ್ ಆಯಿತು 7:15 ಸದ್ಯಕ್ಕೆ. ರೈಲ್ವೆ ಸ್ಟೇಷನಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಅಲ್ಲೇ ಹೋಗ್ತೀನಿ. ಫ್ರೆಂಡ್ಸ್, ಇದಿಷ್ಟು ಕೂಡ ನನ್ನ 24 hours with 0 rupees in ಬ್ಯಾಂಗ್ಳೂರ್ ಚಾಲೆಂಜ್ ಫೇಲ್ ಆದ ಕತೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮಾಡ್ಕೊಳ್ಳಿ.